ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO HK ಮತ್ತು ನಾನ್ HK ನೇಮಕಾತಿ 2024. ಇಲ್ಲಿ ಬಂದುಬಿಟ್ಟು PDO HK ಮತ್ತು ನಾನ್ HK ಕ್ಯಾಟಗರಿ ವೈಸು ಸೇಫ್ ಸ್ಕೋರ್ ಬಗ್ಗೆ, ಅದೇ ರೀತಿಯಾಗಿ ರಿಸಲ್ಟ್ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ಆ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಕೇವಲ 2 ರಿಂದ 3 ನಿಮಿಷಗಳಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೇನೆ. ಯಾರೆಲ್ಲ PDO ಎಕ್ಸಾಮನ್ನು ಬರೆದಿರೋ ಅವರೆಲ್ಲರೂ ಸಹ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ PDO HK ಮತ್ತು ನಾನ್ HK ಕ್ಯಾಟಗರಿ ವೈಸು ಸೇಫ್ ಸ್ಕೋರ್, ಆಲ್ ಸೇಫ್ ಸ್ಕೋರ್ ಒಂದೇ ಇರ್ತದೆ. ಆ ಒಂದು ಸೇಫ್ ಸ್ಕೋರ್ ಇತ್ತು ಅಂತಂದರೆ ನೀವು PDO HK ಹಾಕಲಿ ನಾನ್ HK ಹಾಕಲಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಸಹ ಆಗ್ತದೆ. ಯಾಕಂದರೆ HK ಮತ್ತು ನಾನ್ HK ಕಾಂಪಿಟೇಷನ್ ವೈಸ್ ನೋಡ್ತಾ ಹೋದರೆ HK ಮತ್ತು ನಾನ್ HK UR ಒಂದು ಸೇಫ್ ಸ್ಕೋರ್ ಬಂದ್ಬಿಟ್ಟು 135 ಇತ್ತು ಅಂತಂದರೆ ನೀವು ಒಂದು ಸೇಫಲ್ಲಿ ಇದ್ದೀರಾ ಅಂತೇಳಿ ಅರ್ಥ ಸ್ನೇಹಿತರೆ. 135ರಿಂದ 145 ಈ ಒಂದು ಮಧ್ಯದಲ್ಲಿ UR ಕ್ಯಾಟಗರಿ ಅವರು ಇದ್ರಿ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಒಂದು ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 2A 2B 3A 3B ಈ 4 ಕ್ಯಾಟಗರಿಗಳು ಬಂದುಬಿಟ್ಟು 135 ಇವ್ರದ್ದು. 130ರಿಂದ 135 ಇವ್ರದ್ದು ಸಹ ಸೇಫ್ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಇಲ್ಲ, ಸೇಫ್ ಸ್ಕೋರ್ ಅಂತಂದರೆ ಇಷ್ಟು ಮಾರ್ಕ್ಸ್ ಬಂದರೆ ನೀವು 100% ಸೆಲೆಕ್ಷನ್ ಆಗ್ತೀರಾ ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ 1 ಎಷ್ಟಪ್ಪ ಅಂತಂದರೆ 130 ಈ ಒಂದು ಕ್ಯಾಟಗರಿ 1ನ ಒಂದು ಸೇಫ್ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು SC ಮತ್ತು ST ಬಂದುಬಿಟ್ಟು 125 ಸೇಫ್ ಸ್ಕೋರ್, ಆದರೆ SC ಬಂದುಬಿಟ್ಟು 115ರಿಂದ 120 ಈ ಒಂದು ಮಧ್ಯದಲ್ಲಿ ನಿಮ್ಮೊಂದು ಸೇಫ್ ಸ್ಕೋರ್ ಇರಲಿದೆ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಆದಂಥ ಮಾಹಿತಿ ಆಗಿರ್ತದೆ ಸ್ನೇಹಿತರೆ. SC ST ಮತ್ತು ಇನ್ನು ಈ ಕ್ಯಾಟಗರಿಯಲ್ಲಿ 100 ಸಹ ಆಗ್ಬೋದು. ಎನಿ ಕ್ಯಾಟಗರಿ 100 ಮಾರ್ಕ್ಸ್ ಬಂದರೂ ಸಹ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಹಾಗಾಗಿ ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆದ ಕಾರಣಕ್ಕಾಗಿ ಇಷ್ಟೇ ಮಾರ್ಕ್ಸ್ ಅಂತೇಳಿ ಹೇಳೋಕ್ಕಾಗಲ್ಲ. ಬಟ್ ಸೇಫ್ ಸ್ಕೋರ್ ಅಂತೇಳಿ ಈ ಸೇಫ್ ಸ್ಕೋರ್ ಹೊಂದಿದ್ರೆ ನೀವು 100% ಸೆಲೆಕ್ಷನ್ ಆಗ್ತೀರಾ ಅಂತೇಳಿ ಅರ್ಥ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಬಹಳ ಡಿಲೇ ಆಯಿತು ಸ್ನೇಹಿತರೆ. ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರಬಹುದು ಅಂತಂತಂದರೆ ಜುಲೈ ಅಲ್ಲಿ ಜೂನ್ ಲಾಸ್ಟ್ ಅಥವಾ ಜುಲೈಯಲ್ಲಿ ಬರುವಂತಹ ಸಾಧ್ಯತೆ. ಇಲ್ಲಿ ಜುಲೈಯಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಎಕ್ಸ್ಪೆಕ್ಟ್ ಆದಂಥ ಮಾಹಿತಿ ಆಗಿರ್ತದೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.